ಕಮಲಿ ಅವರೇ, ಒಂದ್ ನಿಮಿಷ ಮಾತಾಡಿ. ಸರ್ ಎಲ್ಲಿಗೆ? ಬನ್ನಿ. ದ್ಯಾವ್ರೆ, ಇಂಥ ಗಂಡ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ. ದ್ಯಾವ್ರೆ, ನಾವಿಬ್ರು ಯಾವಾಗ್ಲೂ ಹಿಂಗೆ ಇರ್ಬೇಕು. ನಮ್ಮಿಬ್ರು ಮಧ್ಯೆ ಯಾರು ಬರ್ದೇ ಇರಂಗೆ ನೀನೇ ನೋಡ್ಕೋಬೇಕು ದ್ಯಾವ್ರೆ. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ. ಹಾ ಸರ್. ಏನ್ ಯೋಚನೆ ಮಾಡ್ತೀರಾ? ಏನಿಲ್ಲ. ತಗೊಳ್ಳಿ. ಏನ್ ಸರ್ ಇದು? ತುಂಬಾ ಸುಸ್ತಾಗ್ತಾ ಇದೆ ಅಂದ್ರೆ ಇದನ್ನ ಕುಡೀರಿ. ಹೊಡಮ್ಮ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಧ್ಯೇಯಂ ಗೀತಾ ಪತಿ. ಅತ್ತೆ, ಏನಿವತ್ತು ತುಂಬಾ ಗೆಲುವಾಗಿದ್ದೀರಾ? ಓ, ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದೀರಾ? ಏನ್ ಸ್ಪೆಷಲ್ ಇವತ್ತು? ಇವತ್ತು ಕಮಲಿ ಆಡ್ತಿರೋ ಮೊದಲನೇ ಮ್ಯಾಚು. ಓ, ಪರವಾಗಿಲ್ವೇ. ಮನೇಲೇ ಇದ್ರು ಆ ಕಮಲಿ ಜೊತೆ ಯಾವುದೇ ರೀತಿ ಕಮ್ಯುನಿಕೇಶನ್ ಇಲ್ಲದೆ ಇದ್ರು ಎಲ್ಲಾ ಡೀಟೇಲ್ಸ್ ಗೊತ್ತಿದೆ. ಏನೀಗ ನಿಮ್ಮ ಮೊಮ್ಮಗಳು ಗೆಲ್ಲಿ ಅಂತ ಪೂಜೆ ಮಾಡ್ತಿದ್ದೀರಾ? ನೋಡಿ ಅತ್ತೆ, ಅವಳನ್ನ ಸೋಲ್ಸೋದಕ್ಕೆ ಈ ಊರ್ಮಿಳ ಪಣ ತೊಟ್ಟು ನಿಂತಿದ್ದಾಳೆ. ಹಾಗಿದ್ಮೇಲೆ ಯಾವುದೇ ಕಾರಣಕ್ಕೂ ಅವಳು ಗೆಲ್ಲೋದಿಲ್ಲ. ಎಲ್ರೂ ರೆಡಿನಾ? ಓಕೆ, ಇವಾಗ ಟೀಮ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನವ್ಯ, ನೀನ್ ಆ ಕಡೆ ಹೋಗು. ಸೊ ದಿವ್ಯಾ, ನೀನು ಹೋಗು. ಸೊ ಉಮಾ, ನೀನು ಚೇಂಜ್ ಆಗು. ಅಂಡ್ ನೀನ್ ಈ ಕಡೆ ಬಾ. ನೀನು ಈ ಕಡೆ ಬಾ. ನೀನು ಈ ಕಡೆ ಬಾ. ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ, ಪಿಂಕಿ ಹೋಗು. Come on, right. Oh yes, super ಕಮಲಿ. ಜೋಶ್ ಸೂಪರ್. ಸೊ ಈಗ ರೈಡಿಗೆ ಯಾರು ಹೋಗ್ತೀರಾ ನೀವು? ನೀನೇ ಹೋಗು. ಕಮಾನ್ ಔಟ್ ಮಾಡಿ, ಕಿಕ್ ಮಾಡಿ, ಔಟ್ ಮಾಡಿ. ಕಮಾನ್, ಹೋಗು, ನುಗ್ಗು, ಕೈ ಬೀಸು ಈ ತರ. ಸೂಪರ್. ಓಕೆ ಗರ್ಲ್ಸ್, ಆಡಿ.
10 ನಿಮಿಷ ಬ್ರೇಕ್ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ ಆಮೇಲೆ ಆಡೋಣ. ಓಕೆ? ನನಗೆ ಗೊತ್ತು ನೀನು ಕಬಡ್ಡಿ ಆಟದಲ್ಲ, ಬದುಕಿನ ಆಟದಲ್ಲೂ ನನ್ನ ಮೊಮ್ಮಗಳನ್ನ ಸೋಲ್ಸ್ಬೇಕು ಅಂತ ನೋಡ್ತಿದೀಯ. ರಿಷಿಯಿಂದ ಅವಳನ್ನ ದೂರ ಮಾಡೋತಾನೆ ನಿನ್ನ ಉದ್ದೇಶ. ನೋಡು ಊರ್ಮಿಳಾ, ನೀನ್ ಈಗಾಗ್ಲೇ ಒಂದ್ ತಪ್ಪು ಮಾಡಿದ್ಯಾ. ಮತ್ತೆ ಮತ್ತೆ ತಪ್ಪು ಮಾಡಬೇಡ. ನಾನೇನ್ ತಪ್ಪು ಮಾಡಿದೀನಿ? ತಂಗಿ ಮಗಳು ಅನ್ನೋ ಕಾರಣಕ್ಕೆ ನನ್ನ ಗಂಡ ನಿನ್ ಮೇಲೆ ಸಿಂಪತಿ ತೋರಿಸಿ ನನ್ನ ಮಗ ಚಂದ್ರುಗೆ ನಿನ್ನ ಮದುವೆ ಮಾಡಿಸ್ಕೊಟ್ರು. ಆದ್ರೆ ಅವನ ಮನ್ಸಲ್ಲಿ ಬೇರೆನೇ ಇದ್ರು ಅಂತ ನೀವ್ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಅದರಿಂದ ಏನಾಯ್ತು ಹೇಳು? ನೀನ್ ಈ ಮನೇಲಿ ಸೊಸೆ ಸ್ಥಾನ ಪಡ್ಕೊಂಡೆ ಹೊರತು ನನ್ನ ಮಗನ ಮನಸ್ಸಲ್ಲಿ ನಿನ್ ಜಾಗ ಪಡ್ಕೊಳ್ಳೇ ಇಲ್ಲ. ನೀನೇನಾದ್ರೂ ಅನಿಕಾನ ರಿಷಿನ ಒಂದು ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ರೆ ನಿನ್ನ ವಿಷಯದಲ್ಲಿ ಆ ತಪ್ಪೆ ಅನಿಕಾ ವಿಷಯದಲ್ಲೂ ಆಗತ್ತೆ. ಯಾಕೆ ಅಂದ್ರೆ ರಿಷಿ ಮನಸ್ಸು ತುಂಬಾ ತುಂಬಿರೋದು ಕಮಲಿ ಮಾತ್ರ. ಅಲ್ಲಿ ಅನಿಕಾಗೆ ಜಾಗ ಸಿಗೋದಿಲ್ಲ. ಒತ್ತಾಯದಿಂದ ನೀನ್ ಯಾರನ್ನು ಗೆಲ್ಲಕ್ಕಾಗಲ್ಲ ಊರ್ಮಿಳಾ. ಅನಿಕಾ ಜೀವನ ನಾನು ಸೆಟಲ್ ಮಾಡ್ತೀನಿ ಅಂತ ನೀನೇನಾದ್ರೂ ಬಲವಂತವಾಗಿ ರಿಷಿಗ್ ಗಂಟ ಹಾಕಕ್ ನೋಡಿದ್ರೆ ನೀನ್ ಅನುಭವಿಸಿದ ನೋವೇ ನಿನ್ ಮಗಳು ಅನುಭವಿಸ್ಬೇಕಾಗತ್ತೆ. ಹಾಯ್ ಕಮಲಿ. ಏನನಿಕಾ ನನ್ನ ಹುಡಿಕೊಂಡು ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಐ ಆಮ್ ಸಾರಿ ಕಮಲಿ, ನಾನ್ ಇವತ್ತು ಅನಿಕಾ ಆಗಿ ಮೀಟ್ ಮಾಡಕ್ ಬಂದಿಲ್ಲ. ಅನ್ನಪೂರ್ಣ ಕಾಲೇಜ್ ಓನರ್ ಆಗಿ ಮೀಟ್ ಮಾಡಕ್ ಬಂದಿದ್ದೀನಿ. ಕಮಲಿ, ನೀನ್ ನಮ್ ಕಾಲೇಜ್ ಪ್ರೈಡ್, ದ ಬೆಸ್ಟ್ ಕಬಡ್ಡಿ ಪ್ಲೇಯರ್. ನೀನ್ ಮ್ಯಾಚ್ ನ ಚೆನ್ನಾಗಿ ಆಡ್ಬೇಕು, ನಮ್ ಕಾಲೇಜ್ಗೆ ರೆಪ್ಯುಟೇಷನ್ ಬರ್ಬೇಕು. ಸೊ ನಿನ್ನ ಸಪೋರ್ಟ್ ಮಾಡಕ್ಕೆ ಟೀಮ್ಗೆ ಸೆಲೆಕ್ಟ್ ಆಗಿರೋ ನಿನಗೆ ಕಂಗ್ರಾಚುಲೇಷನ್ಸ್ ಹೇಳೋಣ ಅಂತ ಬಂದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಕಮಲಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಅನಿಕಾ. ಸೊ ಕಮಲಿ, ಪ್ರಾಕ್ಟೀಸ್ ಎಲ್ಲ ಹೇಗ್ ನಡೀತಿದೆ? ಗ್ರೌಂಡ್ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ದೊಡ್ಡದಾಗಿದೆ. ಸೊ ಪ್ರಾಕ್ಟೀಸ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಎಷ್ಟ್ ಗಂಟೆಗೆ ಪ್ರಾಕ್ಟೀಸ್ ಮುಗಿಯೋದು? ಅಂಡ್ ನೀನ್ ಇಲ್ಲಿಂದ ಹೇಗ್ ಹೊರಡ್ತೀಯ ಕಮಲಿ? ಯಾಕನಿಕಾ, ರಿಷಿ ಸರ್ನ ನೋಡ್ಬೇಕಿತ್ತ? ವಾಟ್? ನಾನ್ ಯಾಕೆ ರಿಷಿನ ನೋಡ್ಬೇಕು? ಅಲ್ಲ, ಪ್ರಾಕ್ಟೀಸ್ ಎಷ್ಟ್ ಗಂಟೆಗೆ ಮುಗಿಯುತ್ತೆ ಅಂತ ಕೇಳ್ದಲ್ಲ, ಅದಕ್ಕೆ ಕೇಳ್ದೆ. ನೋ ನೋ ನೋ, ಜಸ್ಟ್ ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ. ಪ್ರಾಕ್ಟೀಸ್ ಮುಗಿದ್ಮೇಲೆ ನೀನ್ ಹೇಗ್ ಹೋಗ್ತಿದ್ಯಾ? ಒಬ್ಳೇ ಹೋಗ್ತಿದ್ಯಾ ಅಥವಾ ನಿನ್ನ ಪಿಕಪ್ ಮಾಡಕ್ಕೆ ಯಾರಾದ್ರೂ ಬರ್ತಿದಾರಾ ಅಂತ? ಇಲ್ಲ ಅಂದ್ರೆ ನಿನ್ ಪಿಕಪ್ ಅಂಡ್ ಡ್ರಾಪ್ ಅರೇಂಜ್ಮೆಂಟ್ಸ್ ನಾನೇ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇ ಕಮಲಿ. ಅಯ್ಯೋ ಬ್ಯಾಡ ಅನಿಕಾ, ನನಗೆ ಮದ್ವೆ ಆಗೈತೆ. ನನ್ನ ಕರ್ಕೊಂಡು ಹೋಗಕ್ಕೆ ನನ್ ಗಂಡ ಬರ್ತಾರೆ. ರಿಷಿ ಸರು ನನ್ನ ಎಷ್ಟ್ ಪ್ರೀತಿ ಮಾಡ್ತಾರೆ ಅಂತ ನಿಂಗೆ ಸೆಂದಾಗ ಗೊತ್ತಲ್ವಾ ಅನಿಕಾ? ನಾನೇ ಬ್ಯಾಡ ಅಂದ್ರು ಅವ್ರು ನನ್ನ ಬುಡಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದೇ ಬರ್ತಾರೆ. ಅವ್ರ ಪ್ರೀತಿಗೆ ಬೇಸರ ಮಾಡಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರ ಜೊತೆನೆ ಬಂದು ಹೋಗಿ ಮಾಡ್ತಾ ಇಮ್ಮಿ. ಏನ್ ಕಮ್ಲಿ, ಪ್ರೀತಿ ತೋರ್ಸಕ್ಕೆ ಪಿಕಪ್ ಅಂಡ್ ಡ್ರಾಪ್ ಮಾಡ್ಲೇಬೇಕಾ? ಗಂಡ ಹೆಂಡತಿ ಪ್ರೀತಿ ಮನೆಯಲ್ಲಿರ್ಬೇಕು, ಗ್ರೌಂಡ್ ವರ್ಗೂ ಬರಬಾರ್ದು. ಅನಿಕಾ, ಪ್ರೀತಿನ ಯಾರು ಬಚ್ಚಿಡಕ್ ಆಗಕ್ಕಿಲ್ಲ, ಇಲ್ದೇ ಇರೋ ಪ್ರೀತಿನ ಯಾರು ತೋರ್ಸಕ್ಕೂ ಆಗಕ್ಕಿಲ್ಲ. ಇಷ್ಟಕ್ಕೂ ನನ್ ಗಂಡ ಪ್ರೀತಿಸ್ತೀನಿ ಅಂತ ತೋರ್ಸಕ್ ಇದ್ಯಾವ್ದು ಮಾಡ್ತಾ ಇಲ್ಲ. ಅವ್ರದ್ದು ನಿಷ್ಕಲ್ಮಶವಾದ ಪ್ರೀತಿ. ಇದ್ಯಾವ್ದು ನಿಂಗೆ ಅರ್ಥ ಆಗಕ್ಕಿಲ್ಲ ಬಿಡು ಅನಿಕಾ. ಯಾಕಂದ್ರೆ ನಿಂಗಿನ್ನ ಮದ್ವೆ ಆಗಿಲ್ವಲ್ಲ. ಏನಂದ್ರಿ ನೀವು? ನಾನು ತಪ್ಪು ಮಾಡಿದೀನಾ? ನಿಜ, ಚಂದ್ರುನ ಮದ್ವೆ ಆಗಿದ್ದು ನನ್ ತಪ್ಪೆ.
ತಪ್ಪು ನಂದಷ್ಟೇನಾತೆ? ಅದರಲ್ಲಿ ನಿಮ್ ತಪ್ಪು ಏನೂ ಇಲ್ವಾ? ಮದುವೆ ಆದ್ಮೇಲೆ ಹೆಂಡತಿನೇ ನಿನ್ ಸರ್ವಸ್ವ, ಅವಳ ನೀನ್ ಸ್ವೀಕರಿಸ್ಬೇಕು, ಅವಳಿಗೆ ನೋವು ಮಾಡಬಾರ್ದು ಅಂತ ನೀವ್ ಯಾವತ್ತಾದ್ರೂ ನಿಮ್ ಮಗನ್ ಹೇಳಿದೀರಾ ಅತ್ತೆ? ಇಲ್ಲ ಅತ್ತೆ, ಹೇಳಿಲ್ಲ. ನೀವೇನು ಹೇಳಿಲ್ಲ. ನೀವೇನ್ ಮಾಡಿದ್ರಿ ಹೇಳಿ? ಹೇಳಿ ಅತ್ತೆ, ಏನ್ ಮಾಡಿದ್ರಿ ನೀವು? ಚಂದ್ರು ಎಲ್ಲೋ ಕಟ್ಕೊಂಡು ಎಲ್ಲೋ ಬಿಟ್ಟು ಬಂದವಳ ಭೂತ ಕನ್ನಡಿ ಹಾಕಿ ಹುಡುಕಿ 18 ವರ್ಷಗಳ ಕಳೆದ ಮೇಲೆ ಬಂದವಳ ಮಗಳ ಹೆಸರಿಗೆ ಎಲ್ಲ ಆಸ್ತಿನೂ ಬರ್ದು ನಾನು ನನ್ನ ಮಗಳು ಕೇಳ್ದಿರೋ ಹಾಗೆ ಮಾಡ್ಬಿಟ್ರಲ್ಲ ಅತ್ತೆ. ಹೇಳಿ ಅತ್ತೆ, ಇದು ತಪ್ಪು ತಾನೆ? ಓಕೆ ಕಾಮ್ಲಿ, ನಾನು ಹೋಗ್ತೀನಿ. ಬಾಯ್. ಅನಿಕಾ, 1 ನಿಮಿಷ. ತುಂಬಾ ದಿವಸದಿಂದ ನಿನ್ ತಾವ ಒಂದ್ ಮಾತು ಕೇಳ್ಬೇಕು ಅಂತಿದ್ದೆ. ನೀನು ರಿಷಿ ಸರ್ನ ಇಷ್ಟಪಡ್ತಿದ್ದಲ್ಲ, ಈಗ್ಲೂ ನಿನ್ಗೆ ಅವ್ರ ಮ್ಯಾಕ್ ಇದೇ ಭಾವನೆ ಆಯ್ತಾ? ಹೇಳನಿಕಾ, ಆ ತರ ಭಾವನೆ ಈಗ್ಲೂ ನಿನ್ ಮನ್ಸ್ನಾಗ ಆಯ್ತಾ? ನೋ 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 ನೋ, ಆ ತರ ಏನೂ ಇಲ್ಲ. ನೀನು ಇವಾಗ ಯಾಕೆ ಈ ತರ ಕೇಳ್ತಿದ್ಯಾ? ನಿನಗೆ ಈ ತರದ ಆಸೆಗಳು ಆಯ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಅನಿಕಾ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಗೆಪ್ತಿ ಇಟ್ಕ. ನೀ ನನ್ ಗಂಡನ್ ಏಟೇ ಪ್ರೀತಿಸಿದ್ರು ನನ್ ಗಂಡ ನಿನ್ನ ಪ್ರೀತಿಸಕ್ಕಿಲ್ಲ. ನೋಡು ಅನಿಕಾ, ಈ ವಿಷಯವಾಗಿ ನಿನ್ ಮನ್ಸ್ನಾಗೇನ ಆ ತರ ಆಸೆಗಳು ಇಟ್ಕೊಂಡಿದ್ರೆ ಅದ್ ನೆರವೇರಕ್ಕಿಲ್ಲ. ಒಂದ್ಕಿತ ನಿನ್ ಮನ್ಸ್ನಾಗ ಆ ತರ ಆಸೆಗಳಿದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡು. ನಮ್ಮವ್ವ ನನಗೆ ಪರಪುರುಷರನ್ನ ಕಣ್ಣೆತ್ತು ನೋಡ್ಬಾರ್ದು ಅಂತ ಹೇಳ್ಕೊಟ್ಟವ್ರೆ. ನಿಮ್ಮವ್ವನು ಅದೇ ಸಂಸ್ಕಾರ ನಿಂಗೆ ಹೇಳ್ಕೊಟ್ಟಿದ್ರೆ ನೀನ ತಪ್ಪು ಮಾಡಕ್ಕಿಲ್ಲ ಅನಿಕಾ. ಸರಿ ಕಣವಿ, ನಾನಿನ್ ಬರ್ತೀನಿ. ಗೆಲ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕಲ್ವಾ? ಸುಲಭಕ್ಕೆ ಯಾವ್ದು ಸಿಗಕ್ಕಿಲ್ಲ. ಕಷ್ಟಪಟ್ಟು ಪಡ್ಕೊಂಡಿದ್ದನ್ನ ಕೈ ತಪ್ಪಕ್ಕೆ ಬಿಡೋದು ಇಲ್ಲ. ಬಾಯ್. ನಿಮ್ ತಪ್ಪನ್ನ ಹೇಳಿದ ತಕ್ಷಣ ಮಾತೇ ಬರ್ತಿಲ್ಲ ಅಲ್ವಾತ್ತೆ? ನಾನ್ ನಿನಗೆ ನಿನ್ ಮಗಳಿಗೆ ಯಾವ ರೀತಿ ಅನ್ಯಾಯ ಮಾಡಿಲ್ಲ. 18 ವರ್ಷ ಎಲ್ಲೋ ಹೇಗೋ ಬೆಳೆದ ನನ್ನ ಮೊಮ್ಮಗಳು ಕಮಲಿಗೆ ನ್ಯಾಯ ಸಲ್ಲಿಸಿದೆ ಅಷ್ಟೇ. ಅವಳಿಗೆ ಇಡೀ ಮನೆನ ನಿಭಾಯಿಸೋ ಶಕ್ತಿ ಇರೋದ್ರಿಂದ ಅವಳ ಹೆಸರಿಗೆ ಮಾಡಿದೆ. ಆದ್ರೆ ನೀನು ಅವಳನ್ನ ಹೊರಗಿನ ಒಳಗೆ ನೋಡ್ತಾ ಇರೋದ್ರಿಂದ ನಾನ್ ತಪ್ಪಿದ ಸ್ಥಳ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಆದ್ರೆ ಸತ್ಯ ಏನ್ ಗೊತ್ತಾ? ನೀನೇ ನಿನ್ ಮಗಳಿಗೆ ಅನ್ಯಾಯ ಮಾಡ್ತಿದ್ಯಾ ಅನ್ನೋದು. ನೋ, ನನ್ ಮಗಳು ಬಯಸ್ತಿರೋ ಋಷಿ ಅವಳಿಗೆ ಏನಾದ್ರೂ ಸಿಗದೆ ಹೋದ್ರೆ ಅವಳು ಹುಚ್ಚಿ ಆಗ್ಬಿಡ್ತಾಳೆ ಅಷ್ಟೇ. ಇಲ್ಲಿವರೆಗೂ ನನ್ ಮಗಳು ಬಯಸಿದ್ದೇನಲ್ಲ, ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳಿಗೆ ಕೊಡ್ಸಿದ್ದೀನಿ. ಆದ್ರೆ ಋಷಿ ವಿಚಾರದಲ್ಲಿ ಅವಳು ಕೊಡ್ಸ್ಬೇಕೋ ಬೇಡವೋ ಅನ್ನೋದಕ್ಕೆ ಇಷ್ಟು ದಿನಗಳ ಟೈಮ್ ತಗೊಂಡಿದ್ದೀನಿ. ಈಗ ತಗೊಂಡಿರೋ ಈ ನಿರ್ಧಾರದಲ್ಲಿ ತಪ್ಪು ಇಲ್ಲ, ಬದಲಾವಣೆನೂ ಆಗೋಲ್ಲ.
ಚಂದ್ರು ಮನ್ಸಿನಲ್ಲಿ ನನಗೆ ಸ್ಥಾನ ಸಿಗದೆ ಇದ್ರು ನಾನು ಬಯಸಿದ್ದನ್ನ ನಾನು ಪಡ್ಕೊಂಡೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಹಾಗೆ ಅನಿಕನ್ಗೂ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂದ್ರೆ ಅವಳು ಬಯಸಿದ್ದನ್ನ ಅವಳು ಪಡ್ಕೋತಾಳೆ. ಇದನ್ನ ನೀವಲ್ಲ, ಆ ಬ್ರಹ್ಮ ಬಂದ್ರು ಬದಲಾಯಿಸಕ್ಕಾಗಲ್ಲ ಅತ್ತೆ. ಊರ್ಮಿಳಾ ನಿನ್ಗೆ ಹೇಗೆ ಹೇಳಿ? ಪ್ರೀತಿನ ಪಡ್ಕೊಳ್ಳೋ ವಿಧಾನ ಇದಲ್ಲ. ಇನ್ ಯಾವ ವಿಧಾನ ಇದೆ ಅತ್ತೆ ಹೇಳಿ? ಅದೇನೋ ಆಗ್ಲೇ ಹೇಳಿದ್ರಲ್ಲ, ನನ್ ಮಾಮ್ ಮೇಲಿನ ಸಿಂಪತಿಯಿಂದ ನನ್ನನ್ನ ಸೊಸೆ ಮಾಡ್ಕೊಂಡ್ರು ಅಂತ. ತಪ್ಪು. ಅದು ಸಿಂಪತಿಯಿಂದಲ್ಲ, ನನ್ನ ಮಾವನ ಹೆದರ್ಸಿ ನನ್ನನ್ನ ಸೊಸೆ ಮಾಡ್ಕೊಳ್ಳೋ ಹಾಗೆ ಮಾಡಿತ್ತು. ಏನ್ ಹೇಳ್ತಿದ್ಯಾ? ನಿಜನೇ ಹೇಳ್ತಿದ್ದೀನತ್ತೆ. ಹೆದರಿಕೆ, ಬೆದರಿಕೆ, ಸಿಂಪತಿ ಇದ್ಯಾವುದು ಚಂದ್ರು ಮನ್ಸಿನಲ್ಲಿ ನನಗೆ ಸ್ಥಾನ ಕೊಡ್ಸಿಲ್ಲ. ಅದಕ್ಕೆ ನನ್ನ ಮಾಮ್ ಮಾಡಿದ ಪ್ಲಾನ್ ನಾನು ಸ್ವಲ್ಪ ಮಾಡಿಫೈ ಮಾಡ್ಕೊಂಡೆ. ನಿಮ್ಮನ್ನ ಹೆದರ್ಸಿ ಕಮಲಿನ ಕಂಟ್ರೋಲ್ ಮಾಡಿ ತಾನೇ ಋಷಿನ ಬಿಟ್ಟು ಹೋಗೋ ಹಾಗೆ ಪ್ಲಾನ್ ಮಾಡಿದ್ದೀನಿ. ಆಗ ಋಷಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟೋಳಾಗೋದು ಕಮಲಿ, ಅವಳು ಬಿಟ್ಟು ಹೋದ ಸ್ಥಾನನ ತುಂಬೋಳು ನನ್ನ ಮಗಳು. ಇದು ನನ್ನ ಪ್ಲಾನ್. ಎಲ್ಲರೂ ಇವಳನ್ನ ನೋಡ್ಕೊಳ್ಳಿ. ಇವಳ ಹೆಸರು ಪಂಡ್ರಿಯಮ್ಮ ಅಂತ, ತಮಿಳ್ನಾಡಿನ ಸ್ಟ್ರಾಂಗೆಸ್ಟ್ ಪ್ಲೇಯರ್. ಇವಳ ಜೊತೆ ಆಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಆಡಿ. ಇವಳು ರೈಡ್ ಬಂದಾಗ ಲುಕ್ ಅಲ್ಲೇ ಹೆದರ್ಸ್ತಾಳೆ, ನರ್ವಸ್ ಮಾಡ್ತಾಳೆ, ಆದ್ರೆ ಯಾರು ಭಯ ಪಡಬೇಡಿ. ಓಕೆ? ಗುಡ್. ಸೊ ಇದೇ ತರ ಯಾವ್ಯಾವ ಪ್ಲೇಯರ್ ಹೇಗ್ ಆಡ್ತಾರೆ ಅಂತ ಗ್ರೂಪ್ ಅಲ್ಲಿ ವಿಡಿಯೋ ಕಳ್ಸಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಓಕೆ ಮ್ಯಾಮ್. ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಮ್ಯಾಮ್. ಓಕೆ. ಸೊ ನಾಳೆ ಮ್ಯಾಚ್ ಇದೆ, ಎಲ್ರೂ ಚೆನ್ನಾಗಿ ನಿದ್ದೆ ಮಾಡಿ, ಯಾರು ಟೆನ್ಷನ್ ತಗೋಬೇಡಿ, ಕೂಲ್ ಆಗಿರಿ. ಸೊ ಬೆಳಿಗ್ಗೆ ಎಲ್ಲ ಬೇಗ ಬನ್ನಿ. ಓಕೆ? ಥ್ಯಾಂಕ್ ಯು, ಬಾಯ್. ಕಮ್ಲಿ ಏನಾಯ್ತು? ಕಮ್ಲಿ ಬಾ.